ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನು ಅಂತ. ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನುಸಿ ಯೂಟ್ಯೂಬ್ ಚಾನಲ್. ಹೊಸಬ್ರಾಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ತಪ್ಪದೆ ಕ್ಲಿಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಸುಮಾರು ಜನ ಏನು ಪ್ರಶ್ನೆ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಯಾವುದಕ್ಕೆ ಆದ್ಯತೆ ಕೊಡ್ಬೋದು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ, ನಾನು ಹೇಳೋದೇನು ಅಂತ ಹೇಳಿದ್ರೆ, ನನ್ನ ಮನಸ್ಸಿಗೆ ಏನು ಅಂತ ಹೇಳಿದ್ರೆ, NWದು ಏನೈತೆ ಅದಕ್ಕೆ ಮೊದಲು ಆದ್ಯತೆ ಕೊಡೋದು. 1814 ಪೋಸ್ಟ್ ಏನೈತೆ ಅದಕ್ಕೆ ಸರ್ಕಾರದಿಂದ ಏನು ರಾಮಲಿಂಗ ರೆಡ್ಡಿಯವರು ಒಲವು ತೋರಿಸ್ಬೋದು ಅಂತ ನಾನು ಅಭಿಪ್ರಾಯ ತಿಳಿಸ್ತಾ ಇದ್ದೀನಿ. ಜೊತೆಗೆ ಅದಕ್ಕೆ ಮೇನು ನಾವು ಅರ್ಜಿಗಳನ್ನ ಏನು ಸಲ್ಲಿಸಿದ್ದೀವಿ ಮತ್ತು ಮನವಿ ಪತ್ರ ಕೊಟ್ಟಿದ್ದೀವಿ, ಪರಿಗಣಿಸಿ ಅದನ್ನು ಮುಂದಿನ ದಿನಗಳಲ್ಲಿ ಏನಾರ ಅವರು ಯೋಜನೆ ಮಾಡ್ಕೋಬೇಕು ಅಂತ ಹೇಳಿದ್ರೆ NW KSRTCಗೆ ಏನು ಹಾಕಿದ್ರಿ ಮತ್ತು 1814 ಪೋಸ್ಟು ಏನು ಖಾಲಿ ಅದ ಅದನ್ನೇ ತುಂಬ್ಕೋತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಏನೇನು ತಿಳ್ಕೊಬೋದು ಮುಂದಿನ ದಿನಗಳಲ್ಲಿ ಇದು ಪಕ್ಕ 90% ಆದಾಯ ಆಯ್ತದೆ, ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ. ಮತ್ತು ಮುಂದಿನ ದಿನಗಳಲ್ಲಿ ಯಾವುದು ಕಾಲ್ ಫಾರ್ಮ್ ಆಯ್ತದೆ 2025 ಮತ್ತು 2026 ಪ್ರಕಾರ ಮುಂದಿನ ದಿನಗಳಲ್ಲಿ ಏನು ಕಾಲ್ ಫಾರ್ಮ್ ಆಯ್ತದೆ ಅನ್ನೋದನ್ನ ಫೇಸ್ಬುಕ್ ಪೇಜಲ್ಲಿ ಹಾಕಿದ್ದೀನಿ. ಅದನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೋಬೋದು, ಇಲ್ಲ ಅಂದರೆ ಬಿಡ್ಬೋದು, ತೊಂದರೆ ಏನಿಲ್ಲ. ಜೊತೆಗೆ ನಮ್ಮ ಚಾನಲ್ನ ನೋಡ್ತಾ ಇರೋ ಹೊಸೊಬ್ಬರಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ, ಒಂದು ಶೇರ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸುಮಾರು ಜನ ಕೇಳ್ತಾ ಇದ್ದಾರೆ, ಸರ್ 1200 ಪೋಸ್ಟು ಕೊಟ್ಟಿದ್ದೀವಿ, 545 ಪೋಸ್ಟದ್ದು ಹಾಕಿ ಕೊಟ್ಟಿದ್ದೀವಿ ಮನವಿ ಪತ್ರ, ಈಗ 1814 ಪೋಸ್ಟ್ ಏನು ಬಾಕಿ ಅದು ಅದಕ್ಕೂ ಕೊಟ್ಟಿದ್ದೀವಿ ಅಂತ. ನನಗೆ ಗೊತ್ತಿರೋ ಪ್ರಕಾರ ಏನು ಆದ್ಯತೆ ಸರ್ಕಾರ ಕೊಡ್ಬೋದು ಅಂತ ಒಂದು ಸಣ್ಣ ಮಾಹಿತಿ ತಿಳಿಸಿದ್ದೀನಿ. ಮೊದಲೇ ಆದ್ಯತೆ 1814 ಪೋಸ್ಟ್ ಅದಲ್ಲ, ಅದಕ್ಕೆ 100% ಕೊಡ್ತಾರೆ ಅಂತ ಭರವಸೆ ಇದೆ. ಆ ನಂಬಿಕೆ ನನಗಿದೆ. ಮುಂದಿನ ದಿನಗಳಲ್ಲಿ ನೀವು ಅದನ್ನು ನೋಡ್ತೀರಿ. ಧನ್ಯವಾದ.